ಸರ್ ನಮ್ದು ಈಗಾಗಲೇ ಸುಮಾರು 38 ತಿಂಗಳ ಅರಿಯರ್ಸ್ ಬರ್ಬೋದೈತಿ. ಸರ್ಕಾರ ಇನ್ನೂವರೆಗೂ ಕೊಟ್ಟಿಲ್ಲ. ಅದರ ಜೊತೆಗಿನ ಒಂದು 24ರಿಂದ ಏನು ಹೊಸ ವೇತನ ಪರಿಷ್ಕರಣೆ ಆಗಬೇಕು ಅದನ್ನು ಸರ್ಕಾರ ಇನ್ನೂ ಮಾಡಿಲ್ಲ. ಹಿಂದೆ 2020ರಲ್ಲಿ ಆಗಬೇಕಾದಂಥ ಒಪ್ಪಂದವನ್ನು ಅದನ್ನು 38 ತಿಂಗಳ ನಂತರ ಬೊಮ್ಮಾಯಿ ಸರ್ಕಾರ ಅದನ್ನು ಒಪ್ಪಿಕೊಂಡು 15%ಗೆ ಏರಿಸಿದ್ರು. ಆ 38 ತಿಂಗಳ ಅರಿಯರ್ಸನ್ನು ಈ ಸರ್ಕಾರ ಇನ್ನೂವರೆಗೆ ಕೊಡ್ತಾ ಇಲ್ಲ. ನಾವು 2 ವರ್ಷದಿಂದನೂ ಕೂಡ 1/1/24ರಿಂದ ಏನು ನಮ್ಮ ಹೊಸ ಒಪ್ಪಂದ ಆಗಬೇಕಾಗಿತ್ತು ವೇತನ ಒಪ್ಪಂದ, ಅದನ್ನು ಕೂಡ ನಾವು ಈಗಾಗಲೇ ಸರ್ಕಾರಕ್ಕೆ ಕಳೆದ ಬಾರಿ ಅಂದರೆ 23ನೇ ಇಸ್ವಿನಲ್ಲಿ ನವಂಬರ್ನಲ್ಲೇ ಅವರಿಗೆ ಬೇಡಿಕೆ ಪಟ್ಟಿನ ಸಲ್ಲಿಸಿದ ಸರ್ಕಾರಕ್ಕೂ ಆಡಳಿತವರೆಗೆ. ಇಲ್ಲಿವರೆಗೂ ಕ್ಯಾರೆಂಟ್ ಇಲ್ಲ. 4 ಸರಿ ಮುಖ್ಯಮಂತ್ರಿಗಳು ಮಾತಾಡಿದರೂ ಕೂಡ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ನೀವು 26ರಿಂದ ತೊಗೊಳ್ರಿ, 28ರಿಂದ ತೊಗೊಳ್ರಿ, ಈಗ ಬರೋದಿಲ್ಲ ಆಗ ಬರೋದಿಲ್ಲ, ಈ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇದೊಂಥರ ಉಡಾಪೆ ಮಾತುಗಳನ್ನ ಕಾನೂನನ್ನು ಗಾಳಿಗೆ ತೂರಿ ಏನು ಅವರು ಕೂಡ ಮುಖ್ಯಮಂತ್ರಿ ಆಗ್ಯಾರ. ಹಿಂದಿನ ಬಾರಿ 16ರಲ್ಲಿ ಕೂಡ ಅವರು ಒಳ್ಳೆ ಮುಖ್ಯಮಂತ್ರಿಯಾಗಿ ನಮಗೆ ಏನು ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು ಮಾಡಿದ್ರು. ಅವಾಗ ಅವ್ರ ಮಗ ರಾಕೇಶ್ ಸಿದ್ದರಾಮಯ್ಯ ತೀರ್ಕೊಂಡಿದ್ರು ಕೂಡ ನಮ್ಮ ಒಪ್ಪಂದವನ್ನು ಮಾಡಿ ಹೋಗಿದ್ರು. ಅವಾಗ ಈ ಬಾರಿ ಮಾತ್ರ ಭಾಳ ತಾತ್ಸಾರ ಮನೋಭಾವನೆ ಇತ್ತವ್ರೆ. ಈಗಾಗಲೇ ಕೆಲಸದ ಹೊರೆ ನಮ್ಮ ಜನರಿಗೆ ಜಾಸ್ತಿ ಆಗೈತಿ. ಇವತ್ತು ಶಕ್ತಿ ಯೋಜನೆ ಬಂದ ಮೇಲೆ ಇಡೀ ಜಗತ್ತಿನಲ್ಲೇ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಇವತ್ತು ನಮ್ಮದು ಈ ಒಂದು ಶಕ್ತಿ ಯೋಜನೆ ಕಾರ್ಯಕ್ರಮ. ಇಷ್ಟು ಆಗಿದ್ದರೂ ಕೂಡ ಇವತ್ತು ಏನು ಒಳ್ಳೆ ಪಾರಿತೋಷಿಕವನ್ನು ಬಹುಮಾನವನ್ನು ಪಡ್ಕೊಂಡಿದ್ದರೂ ಕೂಡ ಇವತ್ತು ಸರ್ಕಾರ ನಮ್ಮ ಬಗ್ಗೆ ಕಣ್ಣು ತೆಗಿತಿಲ್ಲ. ಇವತ್ತು ನೋಡೋಣ, ನಾಳೆ ನೋಡೋಣ, ನಾಡ್ದು ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಹಲವಾರು ಬಾರಿ ಕಳೆದ ಬಾರಿ ಕೂಡ ಬೆಳಗಾವಿ ಅಧಿವೇಶನದೊಳಗೆ ಮುಖ್ಯಮಂತ್ರಿಗಳು ಹೇಳಿದರು, ನಾವು ಸಂಕ್ರಾಂತಿ ಒಳಗಡೆ ಅಂದರೆ 24ನೇ ಸಂಕ್ರಾಂತಿಗೆ ನಾವು ಅದ್ರ ಒಳಗಡೆ ನಿಮ್ಮ ಬೇಡಿಕೆನ ಈಡೇರಿಸ್ಕೊಡ್ತೀವಿ ಅಂದಿದ್ರು. ಇನ್ನೂವರೆಗೂ ಈಡೇರಿಸ್ಕೊಟ್ಟಿಲ್ಲ ಅವರು. ಆದ್ದರಿಂದ ಮತ್ತು ಇವತ್ತು 26ನೇ ಇಸ್ವಿಯ ಈ ಒಂದು ಕೂಡ ಸಂಕ್ರಾಂತಿ ಹೋಯಿತು. ಈಗಲೂ ಕೂಡ ಅವ್ರಿಗೇನು ನಮ್ಮನ್ನು ತಾತ್ಸಾರ ಮಾಡ್ತಾಯಿದ್ದಾರೆ. ಇವತ್ತು ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ ನಮ್ಮ ಸಾರಿಗೆ ಸಂಸ್ಥೆ ಜನರು. ಇವತ್ತು ಯಾರು ಬೇಡ್ತಾ ಇಲ್ಲ ಅವ್ರಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಯಾರಿಗೆ ಜರೂರು ಐತಿ, ಯಾರಿಗೆ ಅವಶ್ಯಕತೆ ಐತಿ. ನಾಳೆ ಗಡುವು ಕೊಟ್ಟಿದ್ದಾರೆ. ನಾಳೆ ಒಂದು ವೇಳೆ ಅಕಸ್ಮಾತ್ ಸರ್ಕಾರ ಎಸ್ಮಾ ಜಾರಿ ತರಲಿಕ್ಕೆ ಮುಂದಾಗಿದೆ. ನಾಳೆಗೆ ನಾವು ನಾಳೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ 4 ಗಂಟೆವರೆಗೂ ಅವ್ರಿಗೆ ಗಡುವು ಕೊಟ್ಟಿವಿ ನಾವು ಸರ್ಕಾರಕ್ಕೂ ಮತ್ತು ಆಡಳಿತ ವರ್ಗಕ್ಕೆ. ಅಷ್ಟರೊಳಗನೆ ಅವ್ರು ಕರೆದು ಮಾತುಕತೆ ಮಾಡಿ